ಕುಡಿಯುವ ನೀರಿಗೆ ಅಡ್ಡಿ ಸುಳ್ಳು ಆರೋಪ ನಾಗರಾಜ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಅಜ್ಜಂಪುರ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸಬೀಳು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಡ್ಡಿಪಡಿಸುತ್ತಿರುವ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಮಾರು 20 ರಿಂದ 25 ಕುಟುಂಬಗಳು ವಾಸವಾಗಿದ್ದು, ಇದೇ ಸಮುದಾಯಕ್ಕೆ ಸೇರಿದ ನಾಗರಾಜ್ ಎಂಬ ವ್ಯಕ್ತಿ ತನ್ನ ಮನೆಯ ಸಮೀಪವಿರುವ ಬೋರ್ವೆಲ್ಗೆ ಮೋಟಾರ್ ಅಳವಡಿಸಲು ಅವಕಾಶ ನೀಡದೆ ಅಡ್ಡಿಪಡಿಸಿರುತ್ತಾನೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬೋರ್ವೆಲ್ ನೀರಿನ ಸೌಲಭ್ಯ ತನಗೆ ಮಾತ್ರ ಸಿಗಬೇಕು ಎಂಬ ಉದ್ದೇಶದಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಈ ಬೋರ್ವೆಲ್ ಮೋಟಾರ್ ಅಳವಡಿಸಿದರೆ ಜಲಜೀವನ್ ಮಿಷನ್ ಯೋಜನೆಗೆ ಮನೆ ಮನೆಗೆ ನೀರು ಸರಬರಾಜು ಮಾಡಲು ಹಾಗೂ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅನುಕೂಲವಾಗುತ್ತದೆ. ಜೊತೆಗೆ ರಾತ್ರಿ ವೇಳೆ ಬೆಳಕಿನಲ್ಲಿ ವ್ಯವಸ್ಥೆಯಿಂದ ಚಿರತೆ ಕಾಟ ತಡೆಯಲು ಸಹಕಾರಿಯಾಗುತ್ತದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸೋಮಶೇಖರ್, ಗಂಗಾಧರ್, ದೇವರಾಜ್ ಹಾಗೂ ಗ್ರಾಮಸ್ಥರಾದ ಶಿವಮ್ಮ ಸೇರಿದಂತೆ ಸಾರ್ವಜನಿಕರ ವಿರುದ್ಧ ನಾಗರಾಜ್ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು, ಅಟ್ರಾಸಿಟಿ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ಅಲ್ಲದೆ ಮಾನಹಾನಿಯಾಗುವ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಿರುವುದಾಗಿ ಆರೋಪಿಸಿದ್ದಾರೆ. ಸಾರ್ವಜನಿಕರಿಗೆ ಕುಡಿಯುವ ನೀರು ಮತ್ತು ನಿರಂತರ ವಿದ್ಯುತ್ ವ್ಯವಸ್ಥೆಗೆ ಅಡ್ಡಿಪಡಿಸುತ್ತಿರುವ ನಾಗರಾಜ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅಜ್ಜಂಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೋಮಶೇಖರ್ ಬೂತನಹಳ್ಳಿ, ಗಂಗಾಧರ್ ಹರಸಿನಘಟ್ಟ, ದೇವರಾಜ್ ಹೆಗ್ಗಡಿಹಳ್ಳಿ, ಅಯ್ಯಪ್ಪ, ಶಿವಮ್ಮ, ಮೂರ್ತಾಚಾರ್, ಕುಮಾರಪ್ಪ, ಬಸವರಾಜ್, ಕುಮಾರಸ್ವಾಮಿ, ರಂಗಪ್ಪ, ಆನಂದಪ್ಪ, ಮಹೇಶ್ವರಮ್ಮ, ಓಂಕಾರಮ್ಮ, ಗಂಗಮ್ಮ, ಪರಮೇಶ್ವರಪ್ಪ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚ್ಆರ್, ತರೀಕೆರೆ. ದೇವರಾಜು ವಾಲ್ಮೀಕಿ ಸಮಾಜದ ಮುಖಂಡರು, ಹರಸಿನಘಟ್ಟ. ನಾವು ನಾಗರಾಜನ ಬಗ್ಗೆ ಹೇಳಬೇಕು ಅಂದರೆ, ಅವನು ಯಾವುದೇ ಪಂಚಾಯತಿಗೆ ಹೋಗಲಿ ಎಲ್ಲ ವಿಡಿಯೋ ಮಾಡೋದು, ಆಮೇಲೆ ಯಾವುದೋ ಹಳ್ಳಿಗಳಿಗೆ ಒಳ್ಳೆ ಕೆಲಸಕ್ಕೆ ಹೋದ್ರು ಅಲ್ಲಿ ವಿಡಿಯೋ ಮಾಡೋದು, ಯಾರೇ ಅಧಿಕಾರಿಗಳು ಟೈಮಿಂಗ್ಸ್ ಕರೆಕ್ಟಾಗಿ ಬರಲು ಗ್ರಾಮ ಪಂಚಾಯತ್ಗಳಿಗೆ ಅಲ್ಲಿ ವಿಡಿಯೋ ಮಾಡೋದು, ಈ ಥರ ಮಾಡತ್ತಿ. ನಾನು ಮತ್ತು ಸೋಮಣ್ಣ ಬಗ್ಗೆ ಇವ್ರ ಬಗ್ಗೆ ಮಾತನಾಡಿದ್ದಕ್ಕೆ ನಮ್ಮ ಮನೆಯವರು ಅಧ್ಯಕ್ಷರಾಗಿದ್ದರು. ಹೋಗಿ ಇವೆಲ್ಲ ಯಾಕಪ್ಪ ಮಾತಾಡ್ತೀವಿ ಅಂತ ನಾನು ಬೈದು ಒಳ್ಳೆ ಮಾತಿನಾಗೆ, ಗಂಗಾಧಾರ ನಾನು ಬೂತ್ನಳ್ಳಿ ಇವೆಲ್ಲ ಮಾಡಬೇಡಪ್ಪ, ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಿದೆ ಅಂತ ಒಳ್ಳೆ ಮಾತಿನ ಹೇಳೋದಕ್ಕೆ ನಮ್ಮಿಬ್ಬರನ್ನು ಸೇರಿ ವಿಡಿಯೋ ಮಾಡಿ ಈ ಥರ ಸೋಮಣ್ಣ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ, ಸೋಮಶೇಖರಣ್ಣ ಯಾಕೆ ಒಲೆಗಡಕ್ಕನಲ್ಲ ಯಾರು ಅಲ್ಲ, ಅವ್ರನ್ನ 20 ವರ್ಷದಿಂದ ನಮ್ಮ ಜೊತೆ ನೋಡ್ತಾ ಇದ್ದೀವಿ. ನಾವು ಅಧ್ಯಕ್ಷರು ಚುನಾವಣೆಗಳಿಗೆ ಯಾವ್ರಿಗೆ ಆಗಲಿ ನಮಗೆ ಸಪೋರ್ಟ್ ಮಾಡ್ಕೊಂತ ಅಲ್ಲಿಂದ ಇಲ್ಲಿ ತನಕ ಜೊತೆಗೆ ಬಂದರೆ. ಈ ಬೇಗೂರು 20 ಮನೆ ಗ್ರಾಮ ಐತೆ, ಇಲ್ಲಿ ಹಳ್ಳಿ, ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಆಮೇಲೆ ಕರೆಂಟ್ ವ್ಯವಸ್ಥೆ ಇಲ್ಲ. ಇದನ್ನೆಲ್ಲ ಅವನು ಹಬ್ಬದ ಸಲುವಾಗಿ ಈಗ 20 ಜನ ವಯಸ್ಸೋದರ ಇದ್ದಾರೆ, ನೀರು ತರೋಕ್ಕಾಗಲ್ಲ. ಅವ್ರಿಗೆಲ್ಲ ಭಾಳ ತೊಂದರೆ ಕೊಟ್ಟು ಇಡೀ ನಮ್ಮ ಸಮಾಜಕ್ಕೂ ಭಾಳ ತೊಂದರೆ ಕೊಡ್ತಾ ಇದ್ದಾನೆ. ಈ ನಾಗರಾಜು ಸೂಕ್ತ ಕ್ರಮ ಕೈಗೊಳ್ರಿ. ಅವ್ರ ಮನೆ ಹತ್ರ ಜಗ್ಗಿರೋದಕ್ಕೆ ಅಷ್ಟು ಜನಕ್ಕೆ ತೊಂದರೆ, ಅವ್ನ ದುರುದ್ದೇಶನೇ ಅದು. ಅವ್ರಿಗೆ ಯಾರಿಗೂ ಅನುಕೂಲ ಆಗೋದೇ ಬೇಡ, ಅವನ ಮನೆ ಹತ್ರ ಜಗ್ಗಿರೋದಕ್ಕೆ ಅಷ್ಟು ತೊಂದರೆ ಮಾಡ್ತಾ ಇದ್ದಾನೆ. ಅವನ್ನ ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗಿ. ನಮಸ್ಕಾರ, ನನ್ನ ಹೆಸರು ಜಯಪ್ಪ ಅಂತ, ಯಗಡಿಹಳ್ಳಿ, ಬೇಗೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿದ್ದೀನಿ. ನನಗೂ ಈ ತೋಟದ ಮನೆ ಸಮಸ್ಯೆ ಹಿಂದೆ ನನ್ನ ಮೆಂಬರ್ ಆದ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಬಂದಿದ್ದರು. ನಮಗೆ ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ, ವ್ಯವಸ್ಥೆ ಮಾಡಿಕೊಡಿ ಅಂತ ಒಂದು ಅರ್ಜಿ ಸಲ್ಲಿಸಿದ್ರು ಹಿಂದೆ ನಾನು ಮೆಂಬರ್ ಆದ ಸಂದರ್ಭದಲ್ಲಿ. ಅದು ಈಗ ಪ್ರೋಸೆಸ್ ಆಗಿ MLA ಕಡೆಯಿಂದ ಒಂದು ಅನುಷ್ಠಾನಕ್ಕೆ ಬಂದಿದೆ. ಅದನ್ನು ಸದುಪಯೋಗ ಮಾಡ್ಕೋಬೇಕಂತ ಸಂದರ್ಭದಲ್ಲಿ ಈಗ ನಾವು ಪ್ರೆಸೆಂಟು ಸೋಮಶೇಖರ್ ಅವರೇನು ಈಗ ಮೆಂಬರ್ ಆಗಿದ್ದರು, ಅವ್ರ ಮುಖಾಂತರ ಅವರು ಈ ಭಾಗಕ್ಕೆ ಬರ್ತಾರೆ. ಅವ್ರ ಮುಖಾಂತರ ಇವರಿಗೆ ಒಂದು ಅನುಕೂಲ ಮಾಡೋಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಇವರು ನಾಗರಾಜನ್ನವರ ತೋಟದಲ್ಲಿ ಬೋರ್ವೆಲ್ ಇದೆಯಂತೆ. ಆ ಬೋರ್ವೆಲ್ಲು ನನಗೆ ಒಬ್ಬನಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು, ಬೇರೆಯವರಿಗೆಲ್ಲ ಅದಕ್ಕೆ ಈಗ ಮೋಟ್ರ್ ಬಿಟ್ಟು ನೀರು ಕೊಟ್ಟರೆ ನನಗೆ ಅನುಕೂಲ ಆಗಲ್ಲ, ಅನನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಈಗ ಇಲ್ಲಿ ಮಾಡಬೇಡ್ರಿ, ಹೊಸ ಬೋರ್ ಕೊರಿಸ್ರಿ, ಹೊಸ ಬೋರ್ ಕೊರಿಸಿ ಮೋಟ್ರ್ ಬೇಡಿ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ ಅವರು. ಈ ಪಾಪ ಹೊಸ ಬೋರ್ ಕೊಡ್ಸೋಕ್ಕೆ ಸರ್ಕಾರದಾಗ ಏಕ್ತಮ್ಮ ಫಂಡು ಅದೆಲ್ಲ ರಿಲೀಸ್ ಆಗಲ್ಲ. ಈಗ ಕರೆಂಟ್ ಆಲ್ರೆಡಿ ಅನುಮೋದನೆಯಾಗಿ ಬಂದಿದೆ. ಈಗ ಹೊಸದಾಗಿ ಈಗ ನಿರಂತರ ಕರೆಂಟ್ ತಂದರೆ ಸದ್ಯಕ್ಕೆ ಒಂದು ಜಲಜೀವನ್ ಮಿಷನಲ್ಲಿ ಪೈಪ್ಲೈನ್ ಮಾಡಿ ಅವ್ರಿಗೆ ನೀರು ಕೊಡೋಂಥ ವ್ಯವಸ್ಥೆ ಮಾಡ್ಬೋದು. ಅದನ್ನು ಉದ್ದೇಶ ಇಟ್ಕೊಂಡು ಸೋಮಣ್ಣ ಸಪೋರ್ಟ್ ಮಾಡ್ತಿದ್ದನ್ನ ಕಾರಣಕ್ಕೆ ಸೋಮಶೇಖರ್ ಹೆಸರನ್ನು ಬಳಸ್ಕೊಂಡು ಅವರು ಕೊಲೆಗಡಕರು ಹಾಗೆ ಹೀಗೆ ಏನೇನೋ ಪದ ಬಳಕೆ ಮಾಡಿದ್ದಾರೆ. ಸತ್ಯಕ್ಕೆ ದೂರವಾದಂಥ ವಿಚಾರಗಳು ಅವೆಲ್ಲ. ಹಾಗಾಗಿ ಅವರು ಮುಂದೆ ರಾಜಕಾರಣಕ್ಕೆ ಮತ್ತೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರನ್ನ ಉದ್ದೇಶ ಇಟ್ಕೊಂಡು ಅಪಪ್ರಚಾರಗಳನ್ನು ಮಾಡ್ತದೆ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ಯಕ್ಕೆ ಹತ್ರವಾದ ವಿಚಾರ ಇಲ್ಲ. ಜನಗಳಿಗೆ ಸುಮ್ಮನೆ ಇವರೆಲ್ಲ ಸ್ವಂತ ಅಣ್ಣ ತಮ್ಮಂದಿರುಗಳು, ಇವ್ರು ಯಾರು ಬೇರೆ ಅಲ್ಲ. ಇವ್ರನ್ನ ವಿರೋಧ ಹಾಕ್ಕೊಂಡು ಬೇಕಾದ್ರೆ ಅವ್ರನ್ನ ಕೇಳ್ರಿ, ಅವ್ರು ಹೇಳ್ತಾರೆ ಜನಗಳು. ಅವ್ರ ವಿರುದ್ಧ ನಿಂತ್ಕೊಂಡಿದ್ದಾರೆ. ನಿನ್ನ ಒಬ್ಬನೇ ಬೇಡ ಅಂದ್ರೆ ನಮಗೆಲ್ಲ ಬೇಕಪ್ಪ ಅಂತ ನಿನ್ನೆ ಸ್ಟೇಷನಲ್ಲೂ ಬಂದು ಮಾಹಿತಿ ಕೊಟ್ಟಿದ್ದಾರೆ. ಬೋರ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ನೋಡಿ ಈ ವಜ್ಜಗೆ ಪಾಪ ಇವ್ರ ಮನೆಗೂ ಬೋರ್ವೆಲ್ಗೂ ಸ್ವಲ್ಪ ದೂರ ಆಗುತ್ತಂತೆ. ಆ ವಜ್ಜ ನೀರು ತರಂತ ವಯಸ್ಸಲ್ಲ. ಹಂಗಾಗಿ ಅವರು ನಾಗರಾಜ್ ಮಾಡ್ತಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿದೆ. ಅದನ್ನು ದಯವಿಟ್ಟು ಅವರು ಅರ್ಥ ಮಾಡ್ಕೋಬೇಕು. ಸಾರ್ವಜನಿಕರ ಅನುಕೂಲ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ನಾನು ಒಬ್ಬ SC ಸಮುದಾಯದವನೇ.
ಇಲ್ಲಿ ಬಹುತೇಕ ನಮ್ಮ ಪಂಚಾಯತಿಯಲ್ಲಿ SC ST ಜನಾಂಗದವರು ಜಾಸ್ತಿ ಇದ್ದೀವಿ. ಇವತ್ತಿನವರೆಗೂ ನಾವು ಅವರು ಕುರುಬರಾಗಿದ್ದರೂ ಕೂಡ ನಮ್ದು ಯಾವುದೇ ಜಾತೀಯತೆ ಆಗಲಿ ಒಂದು ಇದಾಗಲಿ ಮತ್ತೊಂದಾಗಲಿ ನಮ್ಮ ಪಂಚಾಯತಿಯಲ್ಲಿ ನಡೆದಿಲ್ಲ. ಯಾಕಂದರೆ ನಾನು 2 ಬಾರಿ ನಮ್ಮನೆಯವ್ರು ಕಳೆದ ಬಾರಿ ಈ ಬಾರಿ ಮೆಂಬರ್ ಆಗಿದ್ದು, ನಾನು 2 ಬಾರಿ ಸದಸ್ಯರ ಪಂಚಾಯತಿಯಲ್ಲಿ ಅನುಭವ ಇದೆ. ಜಾತೀಯತೆಯನ್ನು ಪದನೇ ಇಲ್ಲಿ ಬರಲ್ಲ. ಸುಮ್ಮನೆ ಅವ್ನು ಬಂದ್ಬಿಟ್ಟು ದುರುದ್ದೇಶಕ್ಕೆ ನಮ್ಮ ಒಡನಾಟ 15 ವರ್ಷದಿಂದ ಅವ್ರ ಜೊತೆಗೆ ನಾವಿದ್ದೀವಿ. ಸುಮ್ಮನೆ ದುರುದ್ದೇಶದಿಂದ ಅಟ್ರಾಸಿಟಿ ಮಾಡಿಸೋದು, ಜಾತೀಯತೆ ಮಾಡ್ತಾರೆ ಅನ್ನೋದು ಅವೆಲ್ಲ ಸುಳ್ಳು. ಯಾಕಂದರೆ ಬಹುತೇಕ ಕುಟುಂಬಗಳು ಸೋಮಶೇಖರನ್ ಲಿಂಕ್ನಲ್ಲಿ ನಮ್ಮ ಭಾಗದಲ್ಲಿ ಎಲ್ಲ ಇದ್ದಾರೆ. ಅರ್ಶನಘಟ್ಟ, ಬೂತ್ನಹಳ್ಳಿ, ಯಗಡಿಹಳ್ಳಿ, ಬೇಗೂರು ಇರ್ಬೋದು, ಈ ಕಡೆ ತಾಂಡೆ ಇರ್ಬೋದು, ಎಲ್ಲನೇ SC ST ಜಾಸ್ತಿ ಇರೋದು. ಅವರೊಬ್ಬರನ್ನ ದುರುದ್ದೇಶ ಇಟ್ಕೊಂಡು ಸುಮ್ಮನೆ ಏನೋ ಜಾತೀಯತೆ ನಿಂದನೆ ಮಾಡ್ತಾರೆ ಅನ್ನೋದು ಸುಳ್ಳದು. ಹಾಗಾಗಿ ನಮಗೆ ಹತ್ರ ಗೊತ್ತಿರೋವಂಗೆ ಸೋಮಶೇಖರ್ ಇದುವರೆಗೂ ಯಾವುದೇ ಅಂಥದ ಒಡನಾಟಗಳು ಇಟ್ಕೊಂಡು ಇದನ್ನು ಕೆಟ್ಟದ ಭಾವನೆ ಇಟ್ಕೊಂಡಲ್ಲ. ಒಳ್ಳೆ ಒಡನಾಟ ಇದೆ ನಮ್ಮ SC ST ಜನಾಂಗದ ಜೊತೆಗೆ, ಒಳ್ಳೆ ಒಡನಾಟ ಇಟ್ಕೊಂಡ್ರೆ ಈಗ ಮುಂದೆ ಅದು ಈ ಜನಗಳ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಬೇಗೂರು ಗ್ರಾಮ ಪಂಚಾಯತಿ ಸದಸ್ಯನಾಗಿ 2ನೇ ಬಾರಿ ಮೆಂಬರ್ ಆಗಿದ್ದೀನಿ. ಮೇಲಾಗಿ ನಾನು 2015ರಿಂದ ಪಂಚಾಯತಿ ಮೆಂಬರ್ ಆಗಿ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಿನಿ. ಇವರು ಆಚಾರ್ಯ ಇರ್ಬೋದು, ಇವ್ರು ಲಿಂಗಾಯತರು ಇರ್ಬೋದು, ಇವರು ST ಸಮುದಾಯದ ಸೇರಿರೋ ಇರ್ಬೋದು, ನಾನು ಯಾವುದೇ ಜಾತಿ ಭೇದ ಮಾಡಿಲ್ಲ ಇದುವರೆಗೂ. ನಾನು ಈ ನಾಗರಾಜ್ ಎಂಬ ಆತ ನನ್ನ ಮೇಲೆ ಒಂದು ವಿಡಿಯೋ ಮಾಡಿ ಅರಿಬಿಟ್ಟಿದ್ದಾನೆ. ಅದರಲ್ಲಿ ನಾನು ಕೊಲೆಗಡಕಂತ ಬಳಸಿದ್ದಾನೆ ಪದವ. ಅದರಲ್ಲಿ ನಾನು ಮತ್ತೆ ಕೇಳಿದ್ದಾನೆ, ನೀನು ಏನು ಮಾಡಿದೀಯಾ ಅನ್ನೋದಕ್ಕೆ ನಾನು ಲೀಸ್ಟ್ ಕೊಡ್ತೀನಿ. ಅದು ನಾನೀಗ 10 ವರ್ಷ ಮೆಂಬರ್ ಆಗಿ ಒಂದು ಬಾರಿ ಉಪಾಧ್ಯಕ್ಷರಾಗಿದ್ದೀನಿ, ಒಂದು ಬಾರಿ ಅಧ್ಯಕ್ಷರಾಗಿನೂ ಕೆಲಸ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ಅವನಿಗೇನು ಬೇಕು ಮಾಹಿತಿ, ನಾನು ಏನು ಕೆಲಸ ಮಾಡಿದ್ದೀನಿ, ಏನು ಬಿಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಈ ಥರ ಸುಮ್ಮನೆ ಸುಳ್ಳು ಆರೋಪ ಮಾಡಿ ವಿಡಿಯೋ ಮಾಡಿ ನಾನು ಕೊಲೆಗಡಕ ಅಂತ ಪದ ಬಳಸಿದ್ದಾನೆ. ಅದರಲ್ಲಿ ನಾನು ಎಲ್ಲಿ ಕೊಲೆಗಡಕ ಮಾಡಿದ್ದೀನಿ, ಎಲ್ಲಿ ಮಾಡಿಲ್ಲ ಅದನ್ನು ತೋರಿಸ್ಬೇಕಾನೆ ಅವನು. ಅದ್ರ ಬಗ್ಗೆ ನಾನು ಈಗಾಗಲೇ ಸ್ಟೇಷನ್ನಾಗೆ ಪ್ರಕರಣ ದಾಖಲು ಮಾಡಿದ್ದೀನಿ. ಅದ್ರ ಬಗ್ಗೆ ಅದು ತನಿಖೆ ಮಾಡಿ ಅವನ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ಕೊಳ್ತಾರೆ ಅವರು. ಜನಗಳಿಗೆ ದಿಕ್ತಪ್ಸ ಜಾಸ್ತಿ. ಯಾಕೆ ಅಂತಂದರೆ ಈಗ ಚುನಾವಣೆ ಬರ್ತಾ ಇದೆ, ಈಗೆಲ್ಲ ಕೆಟಗರಿ ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇವು ಬಂದು ಇರಲಿ ಏನಪ್ಪ ಅಂತಂದರೆ ನಾನು ಕೇಳಿರಲ್ಲ ಇವರು ಇದುವರೆಗೂ ಬಂದು ನೀರಿನ ಸಮಸ್ಯೆ ಐತೆ, ಅದೈತೆ ಇದೈತೆ ಅಂತ. ಏನಪ್ಪ ಅಂದರೆ ನಮ್ಮ KB ಮುಂದೆ ಅಜ್ಜಂಪುರ KB ಅಲ್ಲಿ ಬಂದರು, ಯಾಕಮ್ಮ ಹಿಂಗೆ ನಿಂತಿದ್ರಿ ಅಂತ ಎಲ್ಲ ಸುಮಾರು ಜನ ಇದ್ರು ಇಲ್ಲಿ. ಅವರು ಯಾಕೆಂತಂದ್ರೆ ನಮಗೆ ಈಗ 50 ವರ್ಷದಿಂದ ನಮ್ಮ ಅಪ್ಪರ ಕಾಲದಿಂದಲೂ ಒಡನಾಟ. ಯಾಕೆಂದ್ರೆ ನಾ ಸಣ್ಣದಿಂದ ಇವ್ರ ಜೊತೆಗೆ ಇಲ್ಲಿ ಬಂದು ನಮ್ಮೂರಿಬ್ಬರು ಎಲ್ಲ ಬೆಳೆದಿರೋದು ಐತೆ. ಅಡ್ತಂಬಳಿದ್ದಂಗೆ ಇದ್ದೀವಿ. ಆ ಸಮುದಾಯ ಈ ಸಮುದಾಯ ಅಂತಿಲ್ಲ. ನಾವು ಜಾಸ್ತಿ ಬೆಳೆದಿರೋದೇ SC ST ಸಮುದಾಯದೊಳಗೆ. ಯಾಕೆಂತಂದರೆ ಅಂಥ ಕೆಲಸಗಳು ಈಗ ಶ್ರೀರಾಮ್ಪುರ ತಾಂಡೆಗಳಾಗಿರ್ಬೋದು, ಮತ್ತು ಬೇಗೂರಾಗಿರ್ಬೋದು, ನಮ್ಮೂರಾಗಿರ್ಬೋದು, ಸಾಬಟ್ಟೆ ಆಗಿರ್ಬೋದು, ಸಾಲಹಳ್ಳಿ ಒಡನಾಟ ತುಂಬ ಇದ್ದೀವಿ ನಾವು. ಯಾಕೆಂತಂದ್ರೆ ನಾನು ನಿರಂತರವಾಗಿ ಈಗ 15 ವರ್ಷದಿಂದ ಕೆಲಸ ಮಾಡಿರೋದ್ರಿಂದ ಈ ಥರ ಸುಮ್ಮನೆ ಸುಳ್ಳು ಆರೋಪ ಮಾಡಿ ನನ್ನ ಕೊಲೆಗಡಕ ಅಂತ ಪದ ಬಳಸಿ ಸುಮ್ಮನೆ ವಿಡಿಯೋನ ಎಲ್ಲ ಗ್ರೂಪ್ಗಳಲ್ಲಿ ಅರಿಬಿಟ್ಟಿದ್ದಾನೆ. ಆದರೆ ಈಗ ಮುಂದೆ ಎಲೆಕ್ಷನ್ ಬರ್ತೈತೆ, ಇವ್ರು ಮತ್ತೆ ಗೆದಿಬಾರ್ದು, ಇವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಇವ್ರನ್ನ ಅಪಪ್ರಚಾರ ಮಾಡಿಬಿಟ್ರೆ ಇವರು ಎಲೆಕ್ಷನ್ನಾಗ ಸೋಲ್ಲಿ ಆ ಉದ್ದೇಶ ಪಟ್ಟು ಇದ್ರ ಹಿಂದೆ ಬೇರೆ ಕೈವಾಡಗಳಿದ್ದಾವೆ. ಅದೇ ರೀತಿ ಇವನು ಅವ್ರು ಯಾರು ಹೇಳ್ತಾರ ಮಾಡ್ತಾ ಇದ್ದಾನೆ. ಇವನು ಪ್ರಕರಣ ದಾಖಲು ಮಾಡಿದ್ದೀನಿ.